ಶಂಕರನವರವರಿಗೆ ದಯವಿಟ್ಟು ಒಂದು ಸರಿ ಚಪ್ಪಾಳಿ. ದಾವಣಗೆರೆ ತಾಲೂಕಿನ ಹೊನ್ನಾಳಿಯವರವರು ಇವಾಗ ಬೆಂಗಳೂರಲ್ಲಿದ್ದಾರೆ. ಶಂಕರನಾಗ್ನೇ ನೋಡಿದಂಗಾಗುತ್ತೆ ವೇದಿಕೆಯಲ್ಲಿ. ಅವರ ಒಂದು ರೂಪದ ವ್ಯಕ್ತಿ ನಮ್ಮ ವೇದಿಕೆ ಆಗಮಿಸಿದ್ದಾರೆ. ಬರಿ ಬಲಿ ಚಪ್ಪಾಳೆ. ಆಗಮಿಸುತ್ತಿರುವ ನಮ್ಮ ಜೂನಿಯರ್ ಶಂಕರನಾಗ್ ನಮಸ್ಕಾರ. ಗಂಡು ಮೆಟ್ಟಿನ ದಾವಣಗೆರೆಯ ಹಾಗೂ ಸುತ್ತಮುತ್ತಲಿಂದ ಆಗಮಿಸಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೆ, ಕಲಾ ಬಂಧುಗಳಿಗೆ ಈ ಶಂಕರನಾಗನ ತುಂಬ ಹೃದಯದ ನಮಸ್ಕಾರಗಳನ್ನ ಸಮಸ್ತ ಎಲ್ಲ ಅಭಿಮಾನಿಗಳ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಮಹಾತಾಯಿ ತಮ್ಮೆಲ್ಲರಿಗೂ ಸುಖ, ಶಾಂತಿ, ಆರೋಗ್ಯವನ್ನ ಕೊಡ್ಲಿ ಅಂತ ಆ ಮಹಾತಾಯಿ ಹತ್ರ ಬೇಡ್ಕೊಳ್ತಾ, ಆ ಮಹಾತಾಯಿಯ ಪಾದಕ್ಕೆ ನನ್ನ ಒಂದು ನಮಸ್ಕಾರಗಳನ್ನ ಅರ್ಪಿಸುತ್ತಾ, ಕನ್ನಡ ಚಿತ್ರರಂಗದ ಧೀಮಂತ ನಟ, ಆಟೋ ಚಾಲಕರ ಆರಾಧ್ಯ ದೈವ ಶಂಕರಣ್ಣ, ಎಂದಿಗೂ ಮರೆಯಕ್ಕಾಗದಂತ ಒಬ್ಬ ಮಹಾನ್ ನಟನ ಒಂದು ಸವಿ ನೆನಪಿನ ಅಭಿನಯವನ್ನ ನಿಮ್ಮ ಎದುರಿಗೆ ತರ್ತಾ ಇದ್ದೇನೆ. ಎಂದಿಗೂ ಮರೆಯಕ್ಕಾಗಲ್ಲ. ಹಾಗೆ ನಮ್ಮ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದ ಅಧಿಕಾರಿಗಳಿಗೆ ಈ ಜೂನಿಯರ್ ಶಂಕರನಾಗನ ತುಂಬ ಹೃದಯದ ನಮಸ್ಕಾರಗಳನ್ನ, ನಮ್ಮ ದಾವಣಗೆರೆ ಆರಕ್ಷಕ ಠಾಣೆಯ ಸಿಬ್ಬಂದಿ ಅಧಿಕಾರಿಗಳಿಗೆ ಶಂಕರನಾಗ್ ನಮಸ್ಕಾರಗಳು. ಕನ್ನಡ ಚಿತ್ರರಂಗದ ಒಂದು ಸವಿ ನೆನಪು. ಒಂದು ಮಾತ್ರ ಸತ್ಯ, ನೀವು ಕೊಟ್ಟಂತ ಚಪ್ಪಾಳೆ, ನೀವು ಹಾಕಿದಂತ ಸಿಳ್ಳೆ ಖಂಡಿತವಾಗ್ಲೂ ಈ ಭೋಜರಾಜನಿಗಲ್ಲ, ನಿಜವಾದ ನನ್ನ ದೇಹದಲ್ಲಿ ಅಡಗಿರ್ತಕ್ಕಂಥ ಶಂಕರಣ್ಣನಿಗೆ ನಿಮ್ಮೆಲ್ಲರ ಚಪ್ಪಾಳೆ ಅವರ ಹೃದಯಕ್ಕೆ ತಟ್ಟಿದೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಾವಣಗೆರೆ ಆಟೋ ಚಾಲಕರ ನಿಮ್ಮೆಲ್ಲರಿಗೂ ಈ ಶಂಕರನಾಗರ ನಮಸ್ಕಾರಗಳು. ಕನ್ನಡ ಚಿತ್ರರಂಗದ SP ಸಾಂಗ್ಲಿಯಾನ ಆ ಚಿತ್ರದ ಒಂದು ಸವಿ ನೆನಪನ್ನ ತರ್ತಾ ಇದ್ದೀನಿ. ಆ ಚಿತ್ರದ ಒಂದು ಸವಿ ನೆನಪನ್ನ ತರೋದಕ್ಕಿಂತ ಮೊದಲು ಒಂದು ಮಾತನ್ನ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಅಭಿಮಾನಿಗಳ, ನಮ್ಮ ದೇಶದ ಎರಡು ಕಣ್ಣುಗಳು, ಒಂದು ಇಡೀ ದೇಶಕ್ಕೆ ಅನ್ನ ಕೊಡುವ ಅನ್ನದಾತ ರೈತರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಬರಲಿ ಎಂದು ನಾನು ಕೇಳ್ಕೊಳ್ತಾ ಇದ್ದೀನಿ. ಅನ್ನ ಕೊಡುವ ಅನ್ನದಾತನ ನಾವೆಂದಿಗೂ ಮರೆಯಕ್ಕಾಗಲ್ಲ. ಅನ್ನದಾತರೇ, ಆ ಮಹಾತಾಯಿ ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ಆರೋಗ್ಯವನ್ನ ಕೊಡ್ಲಿ ರೈತರಿಗೆ ಅಂತ ಕೇಳ್ಕೊಳ್ತಾ, ಎರಡನೆಯ ಕಣ್ಣು ಹೆಂಡತಿ ಮಕ್ಕಳನ್ನ ಬಿಟ್ಟು, ತಂದೆ ತಾಯಿಗಳನ್ನ ಬಿಟ್ಟು, ಬಂಧು ಬಾಂಧವರನ್ನ ಬಿಟ್ಟು, ಸ್ನೇಹಿತರನ್ನ ಬಿಟ್ಟು ನಮ್ಮ ದೇಶದ ಗಡಿ ಕಾಯುವ ಯೋಧರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಷ್ಟು ಅಭಿಮಾನಿಗಳಿದ್ದೀರಾ, ನಮ್ಮ ಯೋಧರಿಗೆ 3 ಸಾರಿ ಜೈಕಾರವನ್ನ ಆ ಯೋಧರಿಗೆ ಕೇಳಬೇಕು. ನೀವೆಲ್ಲರೂ ಅಷ್ಟು ಜೋರಾಗಿ ಜೈಕಾರವನ್ನ ಹಾಕಿ. ಬಾಲೋ ಭಾರತ್ ಮಾತಾ ಕಿ, ಬಾಲೋ ಭಾರತ್ ಮಾತಾ ಕಿ, ಬಾಲೋ ಭಾರತ್ ಮಾತಾ ಕಿ, ಜೈ ಹಿಂದ್. SP ಸಾಂಗ್ಲಿಯಾನ ಚಿತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು ಹಾಗೂ ಶಂಕರನಾಗ್ ಹಾಗೂ ಅಶೋಕ್, ಈ 3 ಜನಗಳ ಒಂದು ಸವಿ ನೆನಪಿನ ತರ್ತಾ ಇದ್ದೀನಿ. SP ಸಾಂಗ್ಲಿಯಾನ. ಧನ್ರಾಜ್ ಸಾಂಗ್ಲಿಯಾನ ಅಲ್ಲ ಕಣಯ್ಯ, ಸಾಂಗ್ಲಿಯನು ಸತ್ತೋಗಿದ್ದಂತ ತಿಳ್ಕೊಂಡಿದ್ದೆ, ಆದ್ರೆ ನೀ ಇನ್ನು ಬದುಕಿದ್ದೀಯ. ಅದ್ಭುತ ಸಾಂಗ್ಲಿಯಾನ, ಅದ್ಭುತ. ಮಿಸ್ಟರ್ ಧನ್ರಾಜ್, ನಿನ್ನಂತವ್ರಿಗೆ ಕೋಳ ತೊಡಸ್ದ ಈ ಸಾಂಗ್ಲಿಯಾನ ಸಾಯಲ್ವೋ, ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ ಧನ್ರಾಜ್. ಸಾಂಗ್ಲಿಯಾನ, ನನ್ನನ್ನು ಅರೆಸ್ಟ್ ಮಾಡ್ತೀಯ ನೀನು? ನಾನು ಯಾರು? ಕಿಂಗ್ ಆಫ್ ಕಿಂಗ್ ಧನ್ರಾಜ್, ಈ ಕರ್ನಾಟಕಕ್ಕೆ ಕೋಟೆ ಬಾಗ್ಲಿದ್ದಾಗೆ. ನನ್ನನ್ನ ಅರೆಸ್ಟ್ ಮಾಡಕೊಂಡಿನ್ನು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ ಸಾಂಗ್ಲಿಯಾನ.
ಮಿಸ್ಟರ್ ಧನರಾಜ್, ನೀನ್ ಸಾಕ್ತಾ ಇರೋ ಈ ಪಾರಿವಾಳ ಸ್ವತಂತ್ರದ ಸಂಕೇತ. ಅದು ಈ ಸಾಂಗ್ಲಿಯಾನ ಇದ್ದಾಗ ನಿನ್ನಂತ 100 ಜನ ಹುಟ್ಟಿ ಬಂದ್ರು ಅದನ್ನ ಬಂಧಿಸೋಕ್ಕಾಗಲ್ಲ ಮಿಸ್ಟರ್ ಧನರಾಜ್. ನ್ಯಾಯ ನಿಧಿ ಸತ್ಯ ಧರ್ಮಕ್ಕೋಸ್ಕರ ಹೋರಾಡ್ತೀನಿ ಎಂದು ಅನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದೆಯಲ್ಲ, ಯಾಕೆ? ನಿಮ್ಮಂತವ್ರನ್ನೆಲ್ಲ ಎಲೆಕ್ಷನ್ ಅಲ್ಲಿ ಓಟ್ ಹಾಕಿ ಗೆಲ್ಲಿಸ್ತಾರಲ್ಲ. ಜನ ಸೇವೆ, ಜನಾರ್ದನ್ ಸೇವೆ